ರಕ್ಷಾಬಂಧನ ದಿನವೇ ಬಂದಿದ್ದಾರೆ ಮನೆಗೆ, ಹಾಗೆ ರಾಖಿ ಕಟ್ಟಿ ನಮಗೆ ತುಂಬಾ ಖುಷಿ ಆಯ್ತು. ರಾಜಾಧಿರಾಜನಂತೆ ಕಾಣೋ ವೀರಧೀರ ಶೂರ ಸೋದರ, ಮೈ ಕಟ್ಟು ಗಟ್ಟಿ ಮುಟ್ಟುವಾದ್ರೂ ಮನ್ಸು ಮಾತ್ರ ಮಲ್ಗೆ ಹೂತರ, ಕಣ್ಣಲ್ಲಿ ಕಣ್ಣನ್ನಿಟ್ಟು ತನ್ನ ತಂಗಿಯರ ಕಾಯೋ ಸೋದರ. ಮನೆ ನೋಡಿ ತುಂಬಾ ಇಷ್ಟ ಆಯ್ತು. ಇದೇ ತರ ಮನೆ ಮಾಡು ಅಂತಿದ್ದಲ್ಲ, ಇದೇ ಮನೆ ತಗೊಳ್ಳು ಅಂತಿದ್ದೆ. ನಾನು ಹೆಂಡತಿ ದೊಡ್ಡ ಫ್ಯಾನ್ ನಿಮ್ದು. ನಿಮ್ಗೆ ಮದುವೆ ಆಗಿದೆ? ಅವನಿಗೆ ಖುಷಿ ಆಯ್ತು. ನಂಗೆ ಹುಡುಗಿ ಸಿಕ್ಲಿಲ್ಲ. ಅವ್ರು ಯಾವ ರೀತಿ ಹೇಳಿದ್ರು ನೀವು? ಕಮ್ಮಿ ನೀವು ಜೊತೆಗಿದ್ರೆ ಕಮ್ಮಿನೇ ಆಗ್ತಿದೆ. ಟೆನ್ಷನ್ ಅಲ್ಲೇ ನಿದ್ದೆ ಬರೋದು. ನಿದ್ರೆ ಕಮ್ಮಿ ಅಲ್ಲ, ನಿದ್ರೆ ಬರ್ಲಿಕ್ಕಿಲ್ಲ. ನಿಂಗೇನೇ ಅಂದ್ರೆ ನಾನು ರಕ್ಷಣೆ ಕೊಡ್ತೇನೆ. ಎಲ್ಲಿಂದ ಕರ್ಕೊಂಡು ಬಂದಿದ್ರು? ಸೇಮ್ ಡೈಲಾಗ್ ಸ್ಯಾಂಡ್ರೋ ಕೂಡ ಕೇಳಿದ. ನಿಮ್ಮ ಆಫೀಸ್ ಎಂಪ್ಲಾಯಿ ಫ್ಯಾಮಿಲಿ ಮಾತ್ರ ಅಲ್ಲ, ನಮ್ದು ಕೂಡ ಫ್ಯಾಮಿಲಿ. ಓಕೆ, ನನ್ನ ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಧನರಾಜಾಚಾರ್ ಲಾಗ್ ಚಾನೆಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಶ್ರಾವಣ ಶುಕ್ರವಾರ, ಎಲ್ಲರ ಮನೆಯಲ್ಲಿ ತುಳಸಿ ಕಟ್ಟೆ ಪೂಜೆ ನಡೀತಾ ಇದೆ. ಹಾಗೆ ಜೊತೆಗೆ ಇವತ್ತು ಗೆಸ್ಟ್ ಬರ್ತಿದ್ದಾರೆ, ಶ್ರವಣ್ ಬ್ರೋ ಬರ್ತಿದ್ದಾರೆ ಮನೆಗೆ. ಉದ್ದೇಶದಿಂದ ಕಟ್ಟು ರಾಖಿ. ಹೇಗೆ ಕಟ್ಟಿದ್ದಲ್ಲಿ 20 ರೂಪಾಯಿ ಅಂತ ಅಲ್ಲ, ಲಾಸ್ಟ್ ಟೈಮ್ ಕಟ್ಟಿದ್ಲಲ್ಲ ರಾಖಿ, ಹ್ಮ್. ಅದು ಮೊನ್ನೆ ತನಕಿತ್ತು. ಮೊನ್ನೆ ಹಾಸ್ಪಿಟಲ್ ಅಲ್ಲಿ ನಂಗೆ ಕಟ್ ಮಾಡಿದ್ರು. ಇಲ್ಲದಿದ್ರೆ ಅವಳಿಗೆ ನೋಡು ಇಷ್ಟವರೆಗೆ ಏನಾಗ್ಲಿಲ್ಲ. ಅವಳ ವಿಷಯ ನೋಡಿ, ದೇವಿಕ ಕಟ್ಟಿದ್ರು ನೋಡು. ದೇವಿಕ ಅಣ್ಣನಿಗೆ ನಿನ್ನನ್ನು ಕಾಪಾಡ್ಲಿಕ್ಕೆ ಆಗ್ಲಿಲ್ಲ ಅಂತೆ, ಅವನು ರಾಖಿ ನಿಂದು ಕಟ್ಟಿದ್ದು ಮೊದ್ಲೇ ಹೋಗಿತ್ತಂತೆ. ಇಕ್ಕಿಗೆ 1 ವರ್ಷ ಇತ್ತು ನನ್ನಲ್ಲಿ, ಮೊನ್ನೆ ತೆಗ್ದದು. ಹಾಗೆ ಅವಳಿಗೆ ಏನಾಗ್ಲಿಲ್ಲ. ಯಾರು ಅಪ್ಪಿ ಅಣ್ಣನಿಗೆ ಇನ್ನು ಕಟ್ಲಿಲ್ಲ, ಅವ ಹಠ ಹಿಡಿತಿದ್ದಾನೆ. ತಟ್ಟೆ ನೀವು ಜಿಕ್ಕ ಅಲ್ಲ ಜಿಕ್ಕ, ತೊಂದ್ರೆ ಇಲ್ಲ. ದುಡ್ಡೆಲ್ಲ ಕೇಳ್ಬೇಡ. ನಿಂಗೆ ಫಸ್ಟ್ ನಾನೆಲ್ಲ ಕಟ್ಟಿದ್ದು. ಈಗ ಪಿಂಕ್ ಗೋಪಿ ಕಮ್ಮಿ ಇತ್ತು ನೋಡು. ಅವ್ರು ಫಸ್ಟ್ ಕಟ್ಟಿದ್ರು ಅಷ್ಟೇ. ವಿಷಯ ಎಲ್ಲ ಪೂಜೆಗೆ ರೆಡಿ ಆಯ್ತು. ಅವ್ರಿಗೆ ಕಟ್ಲಿಕ್ಕೆ ಉಂಟಾ? ಅವ್ರು ನಂಗೆ ಕಟ್ಟಿದ್ರು. ನನ್ನ ಬಾಬೆ ರೆಡಿ ಆದ್ಲು, ಶ್ರವಣ್ ಬೋ ಇಲ್ಲಿ ಹತ್ರನೇ ಇದ್ದಾರೆ, ನಕ್ಕಮ್ಮ ಶಾಲೆಗೆ ರೆಡಿ ಆದ್ಲು. ಜನಿಸುವ ಮೊದಲೇ ಸಿಕ್ಕವರ ನೀನೇ ಅಕ್ಕ, ತಂಗಿಯನ್ನ ಯಾವಾಗ ನೋಡ್ಕೊಳ್ಬೇಕು. ಅಕ್ಕರೆಯ ಬೇರು ಅಕ್ಕ, ಸಕ್ಕರೆಯ ಸಾರ ಅಕ್ಕ, ಮಮತೆಯಲಿ ಮಾತೆ ಅಕ್ಕ, ಸಹನೆಯಲಿ ಸೀತೆ ಅಕ್ಕ. ಶ್ರವಣ್ ಬ್ರೋ ಬಂದ್ರು. ಜಗತ್ಕನ ಮನೆಯಲ್ಲಿ ಪೂಜೆ ಆಗ್ತಾ ಇತ್ತು. ಹಲೋ, ಹಾಯ್. ಇದು ಅನಂತಾಡಿ ಆದ್ರು. ಇದು ಅನಂತಾಡಿ, ಇದು ನಿಯರ್ ವಿಟ್ಲ. ಇಲ್ಲಿಗೆ ಬಿಟ್ಲ ಹತ್ರ ಅದು ವಿಟ್ಲ ಹತ್ರ 5 ಕಿಲೋಮೀಟರ್ ಅಷ್ಟೇ. ಅಷ್ಟೇ. ಅಪ್ಪ ಇವತ್ತು ಶ್ರಾವಣ ಶುಕ್ರವಾರ ನೋಡಿ, ಪೂಜೆ ಎಲ್ಲ ನಡೀತಿದೆ. ಈಗ ಇದು ಚಿಕ್ಕಪ್ಪನ ಮನೆ, ಅದು ಒಂದು ಚಿಕ್ಕಪ್ಪನ ಮನೆ, ರಿಲೇಟಿವ್ಸ್. ಎಲ್ಲ ರಿಲೇಟಿವ್ಸ್. ನೆಕ್ಸ್ಟ್ ಅಪ್ಪನ ತಮ್ಮಂದ್ರು ಎಲ್ರು. ಕಮಲಜ್ಜಿ ಇದ್ದಾರೆ, ಅವರಿಗೆ 9 ಜನ ಮಕ್ಕಳು. ಅದಕ್ಕೆ ನಮ್ಮ ಫ್ಯಾಮಿಲಿ ಹೆಸರು ನವಮಿ ಫ್ಯಾಮಿಲಿ. ನಮ್ದು ಮನೆ ಆಚೆ 4ನೇ ಚಿಕ್ಕಪ್ಪನ ಮನೆ, ಇದು 4ನೇ ಚಿಕ್ಕಪ್ಪ. ಆಚೆ 5ನೇ ಚಿಕ್ಕಪ್ಪ, 6ನೇ ಚಿಕ್ಕಪ್ಪ. ಹಲೋ, ಹಾಯ್. ನಮ್ಮ ಮನೆಯಿಂದ ಎಲ್ಲರೂ ಕೂಡ ಶಾಲೆ ಈಗ ಅಪ್ಪ ಸಹ ಹೊರಡ್ತಿದ್ದಾರೆ. ಅವ್ರದ್ದು ಗೋಲ್ಡ್ ಸ್ಮಿತ್ ಸುಧಾನ ಪುತ್ತೂರಲ್ಲಿ ಯೂನಿಫಾರ್ಮ್ ನೋಡಿ. ನಮ್ದು ವಿವೇಕಾನಂದ ನೀವು ವಿವೇಕಾನಂದ ಓದಿದ್ರಾ? ನಮ್ದು ಯೂನಿಫಾರ್ಮ್ ಆಗಿ ಉಂಟಾ? ಸ್ಕೂಲಿದು ಮುಂಚೆ ಹೇಗಿತ್ತು? ಈಗ ಚೇಂಜ್ ಆಗಿದೆ. ಕೆಳಗೆ ಉಂಟು, ಅದು ಎಲ್ಲ ನಾವು ಒಟ್ಟಿಗೆ ಮನೆ. ಅಮ್ಮ
ಅವಳಿಗೆ ರಾಖಿ ಕಟ್ಟಿದ್ದೆ ಅಕ್ಕ. ಹೌದು ಹುಡುಗರು ಕಟ್ಟುವುದಲ್ಲ ದೊಡ್ಡವರಲ್ಲ. ಇವತ್ತಮ್ಮ ಅಭಿ ಅಂತ ನಿಮ್ದು ಬ್ರದರಾ? ಅಂದ್ರೆ ಮೂರನೇ ಚಿಕ್ಕಪ್ಪನ ಇವ ಚಿನ್ನದ ಕೆಲಸ, ಎಲ್ಲರೂ ಚಿನ್ನದ ಕೆಲಸ. ಕೋರ್ಟ್ ರೋಡ್ ಪುತ್ತೂರು. ಓಕೆ, ಶ್ರವಣ್ ಬ್ರೋ ಮನೆಗೆ ಬಂದಿದ್ದಾರೆ. ಥ್ಯಾಂಕ್ ಯು, ಪಾಪುಗೆ ಚಾಕ್ಲೇಟ್. ಥ್ಯಾಂಕ್ ಯು ಸೋ ಮಚ್. ಇವನೇ ನಮ್ಮ ಮನೆಯಲ್ಲಿ ಪುರೋಹಿತ ಎಲ್ಲ ಮೇನ್ ನೀವು ಮಾಡಿದ್ರು ಪೂಜೆ? ಮಾಡ್ತೇನೆ. ಅವನ್ ಸ್ವಲ್ಪ ಶುದ್ಧ ಜಾಸ್ತಿ. ನೀವು ಸ್ವಲ್ಪ ಶುದ್ಧ ಕಮ್ಮಿ. ಹಾಗೇನಿಲ್ಲ, ಸುಮ್ನೆ ಅಣ್ಣ ಅಣ್ಣ ಇವನು ಸ್ವಂತ ಅಣ್ಣ. ಹೌದಾ? ಇವನು ನೋಡಿರ್ಲಿಲ್ಲ ಅಲ್ಲ, ಬಿತ್ತು. ಹೌದಾ? ಇವನೊಬ್ರು ಚೇಂಜ್ ಅಲ್ಲ, ಇವರು ಸೇರದ ಪದ ಗುಂಪಿಗೆ, ಗುಂಪು ಬೇರೆಯವರಲ್ಲ. ಈಗ ಕನ್ನಡ ಎಲ್ಲ ಅರ್ಥ ಆಗ್ತದ. ಅಪ್ಪ ಹೊರಟ್ರು, ಆದಷ್ಟು ಜನ ಇರ್ತಾರೆ, ಮತ್ತೊಂದಷ್ಟು ಜನ ಫ್ರೆಂಡ್ಸ್ ಬರ್ತಾರೆ. ಮನೆ ಹತ್ರ ಎಲ್ಲ ಒಂದು ಸಲ ಭೇಟಿ ಕೊಡುವ ಅಂತಿದ್ದೇವೆ. ವರ್ಷ ಈಗ ಶ್ರವಣ್ ಬ್ರೋ ಬಂದ್ರು. ಹೊಟ್ಟೆ ಸಣ್ಣ ಆಗಿಲ್ಲ ನಂದು, ನಿಜ. ಒಂದ್ ಸುತ್ತು ಕಮ್ಮಿ ಆಗಿದೆ. ನೋಡಿದ್ರ ಮೊನ್ನೆ ಫೋಟೋ? ಮೊನ್ನೆ ಫಾರ್ಮಲ್ಸ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಕಾಣ್ತದೆ ಅಲ್ಲ, ಮೊನ್ನೆ ಫಾರ್ಮಲ್ಸ್ ಹಾಕಿದ್ರಲ್ಲ ಇವೆಂಟ್ ಅಲ್ಲಿ. ಏನದು ಅಷ್ಟೊಂದು ರಿಸಲ್ಟ್ ಹೇಗೆ ಸಿಗ್ತದೆ ಮಾರ್ರೆ? ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದೀರಿ ಅದಕ್ಕೆ. ಚಿಕ್ಕಮ್ಮ, ಇವರು ಚಿಕ್ಕಮ್ಮ ಟೀಚರ್. ಇದು ಜಗ ಚಿಕ್ಕನ ಮನೆ. ನಾವು ಕೆಳಗೆ ಹೋಗಿ ಬರ್ಬೇಕಾ? ಜಗ ಚಿಕ್ಕ ಎಲ್ಲಿ? ಇವರು ಜಗ ಚಿಕ್ಕ. ನಮ್ಮಲ್ಲಿ ಮೋಸ್ಟ್ ನಮ್ಮ ಲಾಗ್ ಅಲ್ಲಿ ಮೋಸ್ಟ್ ಡಿಮಾಂಡೆಡ್ ವ್ಯಕ್ತಿ. ಹೌದಾ? ಪಂಚಿಂಗ್ ಸ್ಟಾರ್. ಡೈಲಾಗ್ ಹೊಡಿತಾ ಇರ್ತಾರೆ. ಇವರದೊಂದು ಜಗ ಚಿಕ್ಕ ಲಾಗ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್. ಚಿಕ್ಕ ಕೆಳಗೆ ಹೋಗ್ಯಾರ ಅವ್ರು ಅಷ್ಟು ದೊಡ್ಡ ಮಕ್ಕಳಿದ್ದಾರೆ ಅಂತ ಗೊತ್ತಾಗೋದಿಲ್ಲ ಅಲ್ಲ. ಯಾವ ಸ್ಕೂಲ್? ರಾಮಕೃಷ್ಣವಾ? ಇವ್ರು ಪುತ್ತೂರಲ್ಲ ರಾಮಕೃಷ್ಣ? ಇವ್ರು ಪುತ್ತೂರು. ಇವರಿಗೆ ಎಷ್ಟು ಏಜ್ ಆಗಿರ್ಬೋದು? ನನಗೆ ಹೇಗಂತ ಹೇಳಿ. ಇಬ್ರು ಮಕ್ಕಳಿದ್ದಾರೆ ಅಂದ್ರೆ ಒಂದು 40, 35, 40. 60. ಹತ್ತೊಂದು ಹೇಳ್ಬೇಡ. ಪರವಾಗಿಲ್ಲ. ಹೇಗೆ ನಿಮ್ಮ ಏಜಿಗೆ ಫುಲ್? ನಾನು ಮೊನ್ನೆ ಹೇಳಿದೆ ಶ್ರವಣ್ ಬ್ರೋ ಡಯಟ್ ಗೆ ಸೇರ್ಕೊಂಡು ಈಗ ನಾನು 5 kg ಕಮ್ಮಿ ಆಗಿದೆ. ಎಷ್ಟಿದ್ದೆ? 72 ನೀನಿದ್ದೆ. ನಾನು ಅಷ್ಟಕ್ಕೆ ಹೋಗಕ್ಕೆ ಬಿಡುದಿಲ್ಲ ಅಂತ. ಅದೇ ಗೊತ್ತು, ನಾನು ಹಾಗೆ ಮೇಂಟೈನ್ ಮಾಡ್ತೇನೆ ಅಂದ್ರು. ಅದೇ ಹಾಗಿರ್ಬೇಕು ಅಲ್ಲ, ಅದಕ್ಕೆ ಹೆಂಗ ಕಾಣುದಲ್ಲ ಏಜ್ ಗಿಂತ. ಅದೇಗೆ ಚಿಕ್ಕ ನಿಮ್ಗೆ ಬೈ ಬರ್ತದೆ ಸೀಕ್ರೆಟ್. ನಿಮ್ದೊಂದು ಜಗ್ಗ ಚಿಕ್ಕ ಹೆಲ್ತ್ ಅಂಡ್ ಫಿಟ್ನೆಸ್. ಇವ್ರು ನಿಮ್ದು ಚಿಕ್ಕಪ್ಪ ಅಲ್ಲ, ನೀವು ಅಣ್ಣ ತಮ್ಮ ಹಾಗೆ ಇದ್ದೀರಾ. ಅಯ್ಯೋ, ಏಜ್ ಡಿಫರೆನ್ಸ್ ಅಷ್ಟು. ಹೌದು, ಸುಮಾರು ಜನ ಹೇಳ್ತಾರೆ. ಅವರಿಗೆ ಇಡೀ ಊರಿಗೆ ಜಗ್ಗ ಚಿಕ್ಕ. ಹೌದಾ? ಎಲ್ರು ಕೂಡ. ನಾನು ಕೆಲಸ ಜಗ ಚಿಕ್ಕನ ಅವರು ನಮ್ಮ ಊರಿನ ಮುಖ್ಯ ಗಣ್ಯರು. ಅವರು ಸಿಕ್ಕಿ ಬಂದ್ರಲ್ಲ ಚಿಕ್ಕ. ಇದು ಅವ್ರದ್ದು ಮನೆ. ಅವರು ಕೇಸ್ ಚಿಕ್ಕ. ಎಲ್ಲ ಚಿಕ್ಕ 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 ಜಗ ಚಿಕ್ಕ. ಕೆಳಗೆ ಹೋಗಿ ಬರುದಾ? ಹೋಗಿ ಹೋಗ್ತೀರಾ? ಆಟ ಇಲ್ಲ ಆಡುವಲ್ಲ, ಇಲ್ಲ ಚೆನ್ನಾಗಿರುತ್ತೆ. ಇದೇ ನೋಡಿ ನಮ್ದು ಮೂಲ ಮನೆ. ನಾಯಿಂದ ಇದ್ರಿಕೆ ಕಟ್ಟಿ ಆಗಿದೆ. ಮತ್ತೆ ಇವಾಗ ನಾವು ಮೇಲೆ ಮನೆಗೆ ಹೊರಟ್ವಿ ಇಲ್ಲಿಂದ. ಜಗ ಚಿಕ್ಕನಿಗೆ ಹೇಗೆ ಚಿಕ್ಕ ಫಿಟ್ನೆಸ್? ಯಾರು ಒಂದು ಐಡಿಯಾ ಸಿಕ್ಕಿದೆ ಹೇಗೆ ನೀವು ಫಿಟ್ನೆಸ್ ಮೇಂಟೈನ್ ಮಾಡಿ? ಒಟ್ಟಾರೆ ತಿನ್ಬಾರ್ದು. ನೋಡಿ ಅವ್ರ ಅಡ್ವೈಸ್ ನೋಡಿ. ಫಸ್ಟ್ ಅವ್ರು ಹೇಳಿದೆ ಎಂತ ಅಂತ ಗೊತ್ತಾಯ್ತಾ? ಒಟ್ಟಾರೆ ತಿನ್ಬಾರ್ದು, ಸರಿಯಾಗಿ ತಿನ್ನ. ನಾನೇನು ಒಟ್ಟಾರೆ ತಿಂತೀನಿ. ನೀವು ಒಟ್ಟಾರೆ ತಿಂದೆ ವೇಟ್ ಗೇನ್ ಆಗುದು ಅಂತ ಅವ್ರು ಹೇಳ್ತಾ ಇರೋದು. ಆಕ್ಚುಲಿ ತುಂಬಾ ಹೆಲ್ಪ್ ಆಯ್ತಾ. ನಾನು ಇಲ್ಲಾಂದ್ರೆ ಏನ್ ಮಾಡ್ತಿದ್ದೆ ಅಂದ್ರೆ ಬರೀ ಎಡಿಟಿಂಗು
ಅದ್ರಲ್ಲೇ ಮುಳುಗ್ತಿದ್ದೆ. ನನಗೆ ಕಾನ್ಸಂಟ್ರೇಷನ್ ಮಾಡ್ತಿರ್ಲಿಲ್ಲ, ನನಗೆ ಒಂಥರ ಟೆನ್ಷನ್ ಆಗ್ತಿತ್ತು. ಇಲ್ಲಿ ಉಂಟು. ಅವ್ರು ಇಲ್ಲೋ ಎಷ್ಟು ಹುಡುಕಿದ್ರು ಗೊತ್ತುಂಟು ಅಲ್ಲಿ ಅಲ್ಲಿ ವಾಪಸ್ ಹೋಗಿಲ್ಲ. ಅಷ್ಟೇನು ಹುಡುಕ್ಲಿಲ್ಲ. ಅಲ್ಲಿ ಬ್ರೋ ನಿಮ್ಗೆ ಇದಾಗುತ್ತಾ, ಫೀಲ್ ಆಗುತ್ತಾ ದಟ್ ನೀವು ಫ್ರಂಟ್ ಕ್ಯಾಮರಾ ಯೂಸ್ ಮಾಡ್ತಿದ್ರೆ ಅಂದ್ರೆ ಕ್ವಾಲಿಟಿ ಕಮ್ಮಿ ಆಗುತ್ತೆ ಅಂತೆಲ್ಲ ನಡೆಯುತ್ತೆ? ಇಲ್ಲ, ಹೌದು, ನಂಗೂ ಅನ್ಸುತ್ತೆ. ನಿಮ್ಗೆ ಅನ್ಸಿದ ಫ್ರಂಟ್ ಕ್ಯಾಮರಾ ಸ್ವಲ್ಪ? ಹಂಗೆ ನಡೆಯುತ್ತೆ, ಬಟ್ ಮೇನ್ ಫುಲ್ ಟೈಮ್ ವ್ಲಾಗ್ ಈಗ ಮಾಡಿದ್ರೆ ಸರ್ ಇಲ್ಲಿ ಇಲ್ಲ, ನಾನು ಈಗ ಸ್ಯಾಮ್ ಎಲ್ಲ ಅವ್ರು ಮಾಡೋದಾದ್ರೆ ಅವ್ರು ಹೀಗೆ ಹಾ 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 ಹೀಗೆ ಅವ್ರು ಅದಕ್ಕೋಸ್ಕರ ಆಗಿ ಇಟ್ಕೊಳ್ಳೋದ. ಕಷ್ಟ ಆಗುತ್ತೆ ಅದು. ಆಚೆದ್ ಹೋಗೋಣ ಅಂತ ಇಲ್ಲಿಂದ. ಹಾ, ಓಕೆ. ನಾವೆಲ್ಲ ಆರೋಗ್ಯದತ್ತ ಕಡೆಗೆ. ಇಲ್ಲಿ ನೋಡಿ, ಹೀಗೆ ಶ್ರಾವಣ ಶುಕ್ರವಾರಕ್ಕೆ ಪೂಜೆ ಅಂದ್ರೆ ಅದ್ ಯಾಕೆ ಮಾಡುದಂದ್ರೆ ವಾರದಲ್ಲಿ ಒಂದಿನ ಗಂಡನನ್ನು ಪೂಜೆ ಮಾಡ್ಬೇಕು. ಎವ್ರಿ ವಾರವ? ನಮ್ಗೆ ಪೂಜೆ ಮಾಡ್ಲಿಕ್ಕೆ ವಾರದಲ್ಲಿ ಒಂದು ದಿನ ಅಲ್ಲ. ಪ್ರತಿದಿನ ಇವರು ಟೀಚರ್ ಸ್ಕೂಲಿಗೆ ನನಗೆಲ್ಲ. ಹಾಗೇನಿಲ್ಲ, ವಾರದಲ್ಲಿ ಒಂದು ಅಂತಲ್ಲ, ಶ್ರಾವಣ ಮಾಸದಲ್ಲಿ ಒಂದು ಪ್ರತಿ ವರ್ಷವಾ? ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು, ಕೆಲವು ಸಲ 4 ಶುಕ್ರವಾರ ಸಿಗ್ತದೆ. ಹುಡುಗ ಬಾ ಇಲ್ಲಿ ಡ್ಯಾನ್ಸ್ ಮಾಡ, ಡ್ಯಾನ್ಸ್ ಮಾಡು. ನಿಮಗೆ ಚಿಕನ್ ಅಬಿಗೆ ನಂದಾಯ್ತು 3 ನಮ್ನ ಜ್ಯೂಸ್ ಆಯ್ತು ನಮ್ಗೆ. ಜಾಸ್ತಿ ಕುಡಿತಾ ಇರ್ತ. ದಿನಲ್ಲಿ 4ನೇ ಮನೆ. ದಯವಿಟ್ಟು 2 ದಿವಸ ರಜೆ ಮಾಡಿ. ರಜೆ ಮಾಡಿ ಸಪೂರ ಆಗಿರೋದು. ಈಗ ಇವರಿಗೆಲ್ಲ ಜಿಮ್ ಅಲ್ಲೇ ಮೇಲೆ ಜಿಮ್ ಹೋಗ್ತಾರೆ, ಎಲ್ಲ ಹೋಗ್ತಾರೆ most. ಹೌದಾ? ಹೊರಗಡೆ ಬರ್ಬೋದಾ? ಹೊರಗಡೆ ಅವ್ರು ಸಹ ನಿಮ್ ಕ್ಲೈಂಟ್ಸ್ ಎಲ್ಲ ಬರ್ತಾರೋ ಅಥವಾ? ಇಲ್ಲ, ರೆಗ್ಯುಲರ್ ಜಿಮ್ ಅಲ್ಲ ಅದು. ಟ್ರಾನ್ಸ್ಫಾರ್ಮೇಶನ್ಸ್ ಇದ್ರೆ, ಯಾರಿಗಾದ್ರು ಗೋಲ್ ಇದ್ರೆ ಮಾತ್ರ. ಹೌದಾ? ರೆಗ್ಯುಲರ್ ಅವರು ಇವರೇ ಸುಮ್ನೆ ಬಂದು ಅಲ್ಲಿ ಜೀನ್ಸ್ ಹಾಕಿ ಡಾನ್ಸ್ ಮಾಡ್ತಾರೆ. ಬಟ್ ಚೆನ್ನಾಗಿದೆ ಆಫೀಸ್. ಅದು ಇದು ಕೂಡ ಖುಷಿ ಆಯ್ತು, ನೀನೇ ಲಾಗ್ ಹಾಕಿದ್ರಲ್ಲ, ಯಾವುದು? ಎಲ್ರನ್ನು ಕರ್ಕೊಂಡು ಥಿಯೇಟರ್ಗೆ. ಅದು ಸಡನ್ ಪ್ಲಾನ್ ಆಗೋದು. 4-5 ದಿನ ಮುಂಚೆ ಮಾಡಿದ್ವಿ, ನಂಗೆ ಗೊತ್ತಿರಲಿಲ್ಲ ಹೇಗೆ ಪ್ರೊಸೀಜರ್ ಟಿಕೆಟ್ ಅಂತ. ಮತ್ತೆ ಯಾರ ಹತ್ರ ಎಲ್ಲ ಕೇಳಿ ಅವರು ಮತ್ತೆ PVR. ಅದಕ್ಕೆ ನನಗೆ ಸಹ ಕೇಳ್ತಾರೆ, ಅವ್ರ ಟೀಮ್ ಅಲ್ಲಿ ಏನಾದ್ರು ವೇಕೆನ್ಸಿ ಇದೆಯಾ? ಈಗ ಈಗ 110 ಜನ ಆಗಿ ಆಯ್ತು. ನಿಮ್ಮ ಟೀಮ್ ನೋಡೋದು ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಕಾಣುತ್ತಲ್ಲ ಜನರಿಗೆ. ಇಷ್ಟು ಚಂದ ಕಾಣಿಸ್ತದೆ. ಫುಲ್ ಆಗಿ ಆಯ್ತು. ನಂಗೆ ಮೆಸೇಜ್ ಬರ್ತದೆ, ಅವ್ರ ಹತ್ರ ವೇಕೆನ್ಸಿ ಇದೆಯಾ? ಫಸ್ಟ್ ಗೇಮ್ ಆಡೋಣ. ಓಕೆ, ಇವರಿಗೆಲ್ಲ ಅಭ್ಯಾಸ ಉಂಟು ಬಲ್ಲೆ. ಇದು ಕೇಳಿಸ್ಕನವನ್ ಇವರು ಬರ್ತಾರೆ ರೆಡಿ ಆಗಿ. ಯಾರು? ಹಾ, ಶ್ರವಣ್ ಬ್ರೋ ಬರ್ತಾರೆ ಅಂತ ರೆಡಿ ಅಂತ. ಇನ್ಸರ್ಟ್ ಎಲ್ಲ ಮಾಡುದಿಲ್ಲ. ಬರ್ಕೊಟ್ಟೆ ಚಡ್ಡಿ ಎಲ್ಲ ಎಲ್ಲ ಮನೆಗೆ ಹೋಗಿ ಹೋಗಿ ಬಂದು ಪಾಪ ಜ್ಯೂಸ್ ಅಲ್ಲೇ ತಿಂಡಿ ತಿಂಡಿ ಒಂದ್ ಗೇಮ್ ಕೊಡ್ದು ಹಬ್ಬ. ಎಂತ ಕೋ ಇನ್ಸಿಡೆನ್ಸ್ ನೋಡಿ, ಶ್ರವಣ್ ಬ್ರೋ ಹೆಸರಿಗೆ ತಕ್ಕಾಗೆ ರಕ್ಷಾಬಂಧನ ದಿನವೇ ಬಂದಿದೆ. ರಾಜಾಧಿರಾಜನಂತೆ ಕಾಣೋ ವೀರಧೀರ ಶೂರ ಸೋದರ, ಮೈ ಕಟ್ಟು ಗಟ್ಟಿ ಮುಟ್ಟುವಾದ್ರು ಮನ್ಸು ಮಾತ್ರ ಮಲ್ಗೆ ಹೂತರ, ಕಣ್ಣಲ್ಲಿ ಕಣ್ಣನ್ನಿಟ್ಟು ತನ್ನ ತಂಗಿಯರ ಕಾಯೋ ಸೋದರ. ಎಂತ ಬೇಡ ಅದೊಂದು ಪದ್ಧತಿ ಇಲ್ವಾ? ನೀವು ಗಿಫ್ಟ್ ಅಂತ ಹೇಳಿದ್ರಲ್ಲ, ಇವು ಹೇಳುದು ನಾನ್ ಸಹ ಕಟ್ಟಿದ್ದೇನೆ ಹೇಳುವ. ಹುಡುಗರು ಕಟ್ಲಿಕ್ಕಿಲ್ಲ, ಕಟ್ಲಿ ಇವತ್ತು ಯಾರು ಅವ್ರು ಸಿಗ್ತದೆ ಅಂತ. ದೇವಿಕ ಲಾಸ್ಟ್ ಟೈಮ್ ನಂಗೆ ಕಟ್ತಿದ್ರೆ ಈಗ ಕಾಲ್ ನೋವು ಆಗ್ತಿರ್ಲಿಲ್ಲ.
ಗೊತ್ತಿಲ್ಲ, ಸಾರಿ. ಹೊರಗೆ ಹೋಗ್ತಿದ್ದೀನಿ. ಅದಕ್ಕೆ ಬೇರೆ ಬೇರೆ ಸ್ಪೆಕ್ಸ್. ಅದೆಲ್ಲ ಮನೆಯಲ್ಲೇ ಮಾಡಿದ್ದವರು. ಹೌದಾ? ಬನ್ನಿ ಬನ್ನಿ. ಶ್ರವಣ್ ಬ್ರೋ ಟೀಮ್. ಅಮರನಾಗು ಅಮರ ಶ್ರೇಯಸನಾಗು. ರಾಜಾಧಿರಾಜನಂತೆ ಕಾಣೋ ವೀರಧೀರ ಶೂರ ಸೋದರ. ಅದಕ್ಕೆ ಆರತಿಗೆ ಸಾಂಗ್ ಇಲ್ಲ. ಆರತಿ ಎತ್ತೀರೆ. ಓ ಅದು ಕಳ್ಳು ಮಂಜಾಗುತ್ತೆ. ಬಾಬೆ ಎಂತ ಮಾಡುದು ಬಾಬೆಯಲ್ಲಿ? ನೀನ್ ಇಲ್ಲಿ ಕೂಚಿದ್ದ? ಗುಡ್ ಆಯ್ತಾ? ಅಕ್ಕ ಇಲ್ಲಿ ಅಮ್ಮ. ಮೈ ಕಟ್ಟು ಗಟ್ಟಿ ಮುಟ್ಟುವಾದ್ರು ಮನ್ಸು ಮಾತ್ರ ಮಲ್ಗೆ ಹೂತರ. ಕಣ್ಣಲ್ಲಿ ಕಣ್ಣನ್ನಿಟ್ಟು ತನ್ನ ತಂಗಿಯರ ಕಾಯೋ ಸೋದರ. ಕಾಯ್ತಿದ್ದಾನೆ ಅವನಿಗೆ ರಾತ್ರಿ ಬೇಡ ಸ್ವೀಟ್ ಬೇಕಂತ. ಸ್ವೀಟ್ ಜಾಸ್ತಿ ತಿನ್ಬಾರ್ದು. ನಾ ಜಿಮ್ಮಿಗೆ ಹೋಗ್ತಾ ಇದು ನೋಡು ಹೇಳ್ಬೇಕಾ? ಓ ಪಾಪ ಕಟ್ಲಿ ಇವಳಿಗೆ ಯಾರು ಕಟ್ಲೇ ಇಲ್ಲ. ಅಕ್ಕನಿಗೆ ಕಟ್ಟಿ ಅಂತ ರಕ್ಷಣೆ ಮಾಡಾಯ್ತಾ. ತಂಗಿಯರ ಮನಸ್ಸು ಮಾಯ ಮಾಡು ಕಲಿನ ಅರಿತ ಮನಸ್ಸು ಅಣ್ಣ. ಬೆಂಕಿಲಿ ಬಾರಿ ಬಾರಿ ಬೆಂದು ತಂಪನ್ನೇ ನೀಡು ಬಂಧು ಅಣ್ಣ. ತಂಗಿಯರ ಕನಸಿಗೆಲ್ಲ ಬಣ್ಣ ಹಚ್ಚುತ್ತಿರ ತ್ಯಾಗ ಮೂರ್ತಿ ಅಣ್ಣ. ಗೊತ್ತಾಗದಾಗೆ ಕ್ಯಾಮರಾ ಅದು ಗೊತ್ತಾಗದಾಗೆ ಕೂತ್ಕೊಳ್ಳುದು. ನಂದು ಬರ್ಬೇಕು, ನಾನು ವಿಜಯ ಮಾಡಿ ನಂದಿಗೆ ಬರ್ಬೇಕು. ಎಂತ ಪಟವ ಪುಷ್ಪರಾಜ್. ಸಾಕು ಸಾಕು ಸಾಕು. ಅವನು 5 ಬರ್ತಿದ್ದಾವ. ಅದು ಬನ್ನಿ ಇಲ್ಲಿ ದಕ್ಷಿಣೆಯಲ್ಲಿ ಉಳ್ದಾಗಾಯ್ತಾ. ಹಚ್ಚುತ್ತಿರ ತ್ಯಾಗ ಮೂರ್ತಿ ಅಣ್ಣ ತನ್ನೂರ ನಾಳೆಗಾಗಿ ಅಂತ ಪ್ರೀತಿನ ಕೂಡಿ ಇಟ್ಟ ಅಣ್ಣ. ನಿಂಗೆ ಏನೇ ಅಂದ್ರೆ ನಾನು ರಕ್ಷಣೆ ಕೊಡ್ತೇನೆ. ಹೇಗೆ ರಕ್ಷಣೆ ಕೊಡುತ್ತೀನಿ? ಅವಳು ಬೀಳದಾಗೆ. ಯಬ್ಬೋ ಹ್ಯಾಪಿ ರಕ್ಷಾ ಬಂಧನ್. ತಗೊಳ್ಳಿಲ್ಲ. ಈ ಕಡೆ ತಗೊಳ್ಳ ತಗೊಳ್ಳ ಈ ಕಡೆ ವಿಮಾನಿಗೆ ಆಗ್ಬೋದು ವಿಮಾನಿಗೆ ಆಗ್ಬೋದು ವಿಮಾನಿಗೆ ಆಗ್ಬೋದು ವಿಮಾನಿಗೆ ಆಗ್ಬೋದು. ರಕ್ಷಾಬಂಧನಕ್ಕೆ ರಜೆ ಮಾಡಿದ್ದೆ. ರಕ್ಷಾ ಬಂಧನ ಸುಮ್ಮನೆ ಒಳ್ಳೇದಾಗ್ಲಿ ಮಗ, ಒಳ್ಳೇದಾಗ್ಲಿ ಕಂದ. ಯಾವತ್ತು ಬೀಳದಾಗೆ ನೋಡ್ತೀನಿ. ಈಗ ಅದನ್ನ ಎತ್ತು ಬರ್ತೀಯ. ಯಾವತ್ತು ಬೀಳದಾಗೆ ಬಿದ್ದಾಗಿ ಕಾಲು ಮುರ್ಕೊಂಡಿದ್ದಾಳೆ, ಬೀಳದಾಗಿ ನೋಡ್ತಾನೆ. ಅಲ್ಲ ಇನ್ನು ಮುಂದೆ ರಕ್ಷೆ ಕಟ್ಟಿದ್ದೆ. ನೀನು ಅದೇ ಎಷ್ಟು ವರ್ಷ ಇಟ್ಕೊಳ್ಳಿ. ಮೇಲೆ ನೋಡು ಮೇಲೆ ನೋಡು. ಇವರು ಮೊನ್ನೆ ರಕ್ಷೆ ಕಟ್ಟಿದ್ರೆ ನೋಡ ಮಂಡ್ಯ ಬರ್ಬೇಕು ಹೋಸಿ ಒಂದು ಮಡಿಕೇರಿ ಅವ್ನ ಮೇಲೆ ಬಾರ ಹಾಕಿದ್ರು. ಆಯ್ತಾ? ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಕಂದ. 20 ರೂಪಾಯಿ ಈಗ ಎಷ್ಟು ಕೊಟ್ರು ತಗೋಬೇಕಮ್ಮ? 20. ಅವನ ಇವನಿಗೆ ಆಗುದಿಲ್ಲ ಕಟ್ಲಿಕ್ಕೆ. ಅವನ ಬೆವರಿನ ದುಡ್ಡು ಗೊತ್ತಿಲ್ಲ. ಹ್ಯಾಪಿ ರಕ್ಷಾಬಂಧನ್. ಸೊಟ್ಟ ನುಡ್ಡು ಕೇಳ್ಕೊಂಡು ಬರ್ಬೇಕಾ? ಆಗ ಅದು ಕೈಗೆ ಮ್ಯಾಚ್ ಆಗ್ತದೆ. ಆಯ್ತಾ ಆಯ್ತಾ ಆಯ್ತಲ್ಲ? ಓ ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಥ್ಯಾಂಕ್ ಯು. ಆಯ್ತಾ ಮುಗಿತಾ? ಮೆಸೇಜ್ ಅಲ್ಲ ಮಸಾಜ್. ಅವ ಮೊಬೈಲ್ ಅಲ್ಲಿ ಮೆಸೇಜ್ ಬರ್ತದಲ್ಲ ಅದು ಅನ್ಕೊಂಡಿದ್ದ. ಟೈಮಿಯಾ ಮಸಾಜ್ ಮತ್ತೆ ನೀವು ಕೂತ್ಕೊಂಡು ಮಾತಾಡ್ತಿರಲ್ಲ.
ನೋಡಿ ಬಂದ್ರಲ್ಲ ಈ ಸೈಡು ಕಿಶೋರ್ ಮತ್ತು ರಾಜುನ ಆಗಮನ ಆಗಿದೆ. ಉಜ್ಜಿಕೊಂಡು ಹೋದ ಈ ಗಾಡಿಲಿ ಇಲ್ಲಿ ಗೋಣಿಯಲ್ಲಿ ಸೈಡ್ ಅಲ್ಲಿ ಬಟ್ ಎಂತಕ್ಕೆ ಹಾಗೆ ಆಗ್ತಾನೆ ಇರ್ತದಲ್ಲ. ಬ್ಯಾಂಗ್ಳೂರು ಸೂಪರ್ ಆಗ್ತದ. ಬ್ಯಾಂಗ್ಳೂರಲ್ಲಿ ತುಂಬಾ ಗಾಡಿ ಉಂಟು ಬ್ರೋ, ನಮ್ದೇ ಆಗುದು ಜಾಸ್ತಿ ಟೆನ್ಷನ್ ಆಗ್ತದೆ. ಒಂದು ನಮ್ಮ ದೈವಸ್ಥಾನ ಇದೆ ಅಲ್ಲಿ ಪ್ರೇಮ್ ಪ್ರೇ ಮಾಡಿ, ದೈವ ಕಾಪಾಡ್ತದೆ. ಹೇಗೆ ಹೇಗೆ ಗೊತ್ತಾಯ್ತು? ಈಗ ಇಷ್ಟು ಎತ್ತರ ಇತ್ತು, ಈಗ ಕೆಳಗೆ ಬಂದು ಅಭಿ ನೋಡು ಹೌದಾ? ಹಾಗೆ ನೋಡು ನೋಡಿ, ಕೆಳಗೆ ಗಾಳಿ ಅಪ್ಪ ಈಗ ಎಷ್ಟು ಮೇಲೆ ಹೋಗ್ತದೆ. ಇಳಿ ಅಂತ ಅಭಿ. ಅಭಿ ಇದು ಎಂತ ಏನ್ ಲೋನ್ ಕಟ್ಟಿದ್ದು ಬಾಕಿ ಉಂಟಾ? ಕಾರನ್ನು ಅಲ್ಲಿ ಹಿಂದೆ ಇಟ್ಟಿದ್ಯಲ್ಲ. ಕಿಚನ್ ಅಲ್ಲಿ ಇರ್ತಿದ್ವಿ. ಇವರ ಫ್ರೆಂಡ್ ರಾಜೇಶ್, ಅವ್ರ ಪರಿಚಯ ಅಲ್ಲ ಕಿಶೋರ್. ರಾಜೇಶ್ ನೈಸ್ ಟು ಮೀಟ್ ಯು. ಅಷ್ಟೇ ಇಂಗ್ಲಿಷ್ ಗೊತ್ತಿರೋದು. ಕಲ್ಲು ಮಂಜನಿಗೆ ಈಗ ನೋಡು 1,000 ರೂಪಾಯಿ ಮೊಬೈಲ್ ಮಾತ್ರ ತಂದ ಫೋನ್ ಪೇ ಮಾಡ್ಬೋದು. ಬನ್ನಿ ಪಿಂಕಿ ದೇವಿಕಾ. ಶ್ರಮಂದ್ರು ಟೀಮು ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡ್ ಬಂದಿದ್ದಾರೆ. ದೇಸಿ ಆಟಗಳನ್ನ ಇವತ್ತು ನಾವು ಎಕ್ಸಿಕ್ಯೂಟ್ ಮಾಡಿ. ತುಳುನಾಡಿನ ಆಟ ಹೌದು, ಮೋಸ್ಟ್ಲಿ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಅದು ಹೊರಗಡೆ. ಅದನ್ನು ಅವರ ಚಾನಲ್ ಅಲ್ಲಿ ನೋಡಿ ನಾವೀಗ ಆಟ ಆಡೋದಕ್ಕೆ ಶುರು ಮಾಡ್ತೇವೆ. ನಾವಂತೂ ಗೇಮ್ ಎಂಜಾಯ್ ಮಾಡೋಣ. ತುಳಸಿ ಕಟ್ಟೆನ ಆಟ ಆಡ್ಲಿಕ್ಕೆ, ತುಳಸಿ ಕಟ್ಟೆನ ಆಚೆ ಇಡ್ಲಿಕ್ಕೆ ಹೋಗ್ತಿದ್ದಾನೆ. ಎಂತೆಲ್ಲ ಗೇಮ್ ಪ್ರಿಪರೇಷನ್ ನೋಡಿ. ಪೈಪ್ ಕಟ್ ಮಾಡೋದು ಪುಣ್ಯ. ಇವ ಪೈಪ್ ಕಟ್ ಮಾಡುದು ಅಂತ ಹೇಳಿದ್ರು ಅಲ್ವಾ? ಇವ ಬದುಲ ಇವ ಅಂತ ಬಂದ್ರೆ ಮಳೆರಾಯ ಬಂದ. ಈಗ ಅದೊಂದು ಪೈಪ್ ಕಲರ್ ತಂದ್ರು, ಈಗ ಇನ್ನೊಂದು ಪೈಪ್ ಕಲರ್ ಆರೆಂಜ್. ಇದು ಒಂದೇ ಬರ್ತದೆ ರೈಲ್. ಎಷ್ಟು ಕಲರ್ ಕಲರ್ ಪೈಪ್ ನೋಡು, ಕೇಸರಿ ಹಸಿರು. ಇನ್ನೊಂದು ಬಿಳಿ ಪೈಪ್ ಒಂದು ತೆಗೆದ್ರೆ ಆಯ್ತು. ಅದು ಬಿಳಿಯಲ್ಲಿ ಬಿಳಿ ಸಹ ಉಂಟು. ಹಾ ಬಿಳಿಯಲ್ಲಿ ಕಲರ್ ಕಲರ್ ಪೈಪ್ ಇಂಡಿಯನ್ ಉಂಟು. ಕರೆಂಟ್ ಅಲ್ಲ, ನೀನು ಮಾಡಿದ ವಿಷಯ ಮಾತ್ರ ಅವ್ರಿಗೆ ಗೊತ್ತಿರ್ತದೆ ಆಗ ಬರ್ತಿಲ್ಲ ಇಬ್ರು ಸಹ ಜೋಕ್ ಮಾಡಿದ್ರು. ಕರೆಂಟ್ ಇಬ್ರು ಸಹ ಜೋಕ್ ಮಾಡಿದ್ರು. ನಮಗೆ ನೆಗಡ್ಲಿಕ್ಕೆ ಬರ್ತದೆ ವಿಷಯ ಅಷ್ಟೇ. ಅಲ್ಲ ಇದು ಇವ್ರ ಕೇಳು, ರಕ್ಷಾಬಂಧನ ಹುಡುಗರು ಕಟ್ಟಿದಿಲ್ಲ ಮತ್ತೆ ಒಂದು ರೀಸನ್ ಮಾತ್ರ, ಅಂದ್ರೆ ಅಣ್ಣ ತಂಗಿ ರೀಸನ್ ಒಂದು ರೀಸನ್ ಅಂತ ತುಂಬಾ ರೀಸನ್ ಇದೆ ರಕ್ಷೆಗೆ. ನಮಗೆ ಗೊತ್ತಿರೋದು ಮಾತ್ರ. ಅದೆಲ್ಲ ತುಂಬಾ ಇವರಿಗೆ ಕೆಲ್ಸಕ್ಕೆ ಹೋಗೋ ನಿಮ್ಗೋಸ್ಕರ ಇದ್ದಾರೆ. ಇಲ್ಲ ಹಾಗೇನಿಲ್ಲ. ಜೋರ್ ಮಳೆ ಬರ್ತಿದೆ, ಈ ಟೈಮ್ ನ ಯುಟಿಲೈಸ್ ಮಾಡೋದಕ್ಕೆ ಈಗ ಅಭಿ ನಮ್ಮ ಮನೆಗೆ ಹೋಗಿ ತಿಂಡಿ ತರ್ತಿದ್ದಾರೆ. ಏನಿಲ್ಲ ಹೋಗು. ಅವ ತುಂಬಾ ಶ್ರಮಜೀವಿ. ಹೌದು, ಕೆಲಸ ಮಾಡೋದು ನಾನೇ ನೋಡಿದ್ದೇನೆ. ಒಂದ್ ಟೈಮ್ ವೇಸ್ಟ್ ಮಾಡಲ್ಲ. ನಂಗೆ ಬಾರಿ ಖುಷಿ ಆಗುತ್ತೆ ಅಂತ ಹುಡುಗರನ್ನು ನೋಡುವಾಗ. ನೀನು ಮಾಡ್ಲಿಕ್ಕೆ ಆಗಿಲ್ಲ. ನಂಗೆ ನಮ್ಮ ಟೈಮ್ ಮೇಲೆ ಅಂತ ಅವಕಾಶಗಳಿರ್ಲಿಲ್ಲ, ನಾವು ಓದ್ಲೇ ಇಲ್ಲ. ನೀವು 12 ಗಂಟೆ ತನಕ ಕೆಲಸವೇ ಮಾಡ್ತಿದ್ದೆ, ಕಾಲೇಜ್ ಹೋಗ್ಲಿಲ್ಲ. ಇವನು ಕಂಪ್ಯೂಟರ್, ಹಾಳಾದ ಕಂಪ್ಯೂಟರ್. ಅವನು ಇಂಜಿನಿಯರ್ ಕನ್ಸ್ಟ್ರಕ್ಷನ್. ಲ್ಯಾಪ್ಟಾಪ್ ಮಾತ್ರ ಲ್ಯಾಪ್ಟಾಪ್, ಡೆಸ್ಕ್ಟಾಪ್, CCTV ಎಲ್ಲ GK ಕಂಪ್ಯೂಟರ್ಸ್. ವಸ್ತು ಪಾಡ್ನೆ ಹಾಳಾಯ್ತು ರಿಪೇರ್ ಮಾಡ್ತೀನಿ. ಅದನ್ನು ಸರಿ ಮಾಡ್ತಾರೆ, ಸರಿ ಇದ್ದದನ್ನ ಗಮ್ಮತ್ ಅಂತಲ್ಲ, ಒಂದು ಊಟ ಅಷ್ಟೇ, ಸಿಂಪಲ್. ನಾವೇನು ಗಮ್ಮತ್ತು ಜಾಸ್ತಿ ಇಂತ ಗೊತ್ತುಂಟ ಇವ್ರೆ, ಗಂಜಿ ಚಟ್ನಿಯಲ್ಲಿರುವ ಟೇಸ್ಟ್ ಉಂಟಲ್ಲ ಬೇರೆ ಯಾವ್ದ್ರಲ್ಲೂ ಸಿಗುದಿಲ್ಲ. ಅವನು ನಿಮ್ದು ಮಿಮಿಕ್ರಿ ಮಾಡ್ತಿದ್ದಾನೆ. ಆಕ್ಚುಲಿ ನಾನು ನಿಮ್ಮ ಫ್ಯಾನ್. ನಾನ್ ಜಾಸ್ತಿ ನಿಮ್ದು ನೋಡ್ತೇನೆ, ಡಾಕ್ಟರ್ ಬ್ರೋ ನೋಡ್ತೇನೆ, ಬೇರೆ ಹೆಚ್ಚು ಯಾರು ನೋಡಿ. ನಮ್ದು ನೋಡ್ತೇನೆ ನಾವು. ನಾವಿದ್ರೆ ಮಾತ್ರ. ಇಲ್ಲಿ ಹೈಯೆಸ್ಟ್ PC ರಿಕ್ವೈರ್ಮೆಂಟ್ ಯಾವ್ದಕ್ಕೆ ಹೋಗ್ತದೆ? ಮನೆಯಲ್ಲಿ ಯೂಸ್ ಮಾಡೋದು, ಮನೇಲಿ ಯೂಸ್ ಮಾಡೋದು ಕಮ್ಮಿ, ಕಮರ್ಷಿಯಲ್ ಪರ್ಪಸ್ ಜಾಸ್ತಿ. ಈ ಮಳೆಯಲ್ಲೂ ಲಗೋರಿ ಆಟ ಆಡ್ತಿದ್ದೆ.
ನಮಗೆ ದೊಡ್ಡ ಲಾರಿ ಅಡ್ಡ ಉಂಟು. ಮತ್ತೆ ನಾವು ಹೋಗೋಣ? ಟ್ರಯಲ್ ನೋಡ ಬನ್ನಿ. ಅಲ್ಲ ವಿತ್ ಸ್ಟಿಕ್ ನಾನಿಗೆ ಆಯ್ತು. ಅದಿಲ್ಲ, ಅಲ್ಲಿ ನಿಲ್ಲಿಸಬೇಕು. ಅಲ್ಲ ಇಳಿತಿದ್ದು ಒಂದು ಮಾತು ಹೇಳಿದ್ರು ಅವರು. ಯಾವುದು ಒಲಿಂಪಿಕ್ಸ್ ಅಲ್ಲ, ಕ್ರಿಕೆಟಿಗ? ಮನೆ ನೋಡಿ. ಹಾ, ಮನೆ ನೋಡಿ ತುಂಬಾ ಇಷ್ಟ ಆಯ್ತು. ಇದೇ ತರ ಮನೆ ಮಾಡುವಂತಿದ್ದಲ್ಲ, ಇದೇ ಮನೆ ತಗೊಳ್ಳುವಂತಿದ್ದ. ಇದು ಅವ್ರದ್ದು ಮನೆ ಅಲ್ಲ, ಅದು ಕಮ್ಮಿ ರೇಟಿಗೆ ಡೀಲ್ ಮಾಡಿಸಿಕೊಡುವ. ಅದು ಅವ್ರದ್ದು ಸ್ಮಾರ್ಟ್ ಮನೆ ಅಲ್ಲ, ಒಂದು ಇಮೋಷನ್ ಇರತ್ತೆ. ನೀವೆಂತ ಮಾತಾಡಿ, ಎಲ್ಲಿಂದ ಕರ್ಕೊಂಡು ಬಂದಿದ್ರಿ? ಸೇಮ್ ಡೈಲಾಗ್ ಸ್ಯಾಂಬ್ರೋ ಕೂಡ ಕೇಳಿದ. ಕಮ್ಮಿ ರೇಟಿ ಮಾಡುವ ಪುತ್ರ ಧರ್ಮಕ್ಕೆ ಒಂದು ಧರ್ಮಕ್ಕೆ ಮಾಡು, ಅದು ಜಾಗ ಬಟ್ ನಿಜ ಮನೆ ತುಂಬಾ ಚಂದ ಆಯ್ತು. ಬೆಂಗಳೂರಲ್ಲಿ ಇಷ್ಟು ದೊಡ್ಡದು ಅಂಗಳ ಇರುದಿಲ್ಲ ಅಲ್ಲ, ಹತ್ರ ಮನೆ ಆಗುತ್ತೆ. ತುಂಬಾ ಖುಷಿ. ನಿಮ್ದೊಂದು ತೋಟದ ನಡುವಲ್ಲಿ ಒಂದು ಯಾವ್ದೋ ಒಂದು ವಿಡಿಯೋ ಮನೆ ಮಾಡ್ತಾ ಇದ್ದೇವೆ, ಅಲ್ಲಿ ಸಹ ಇದೆ ದೊಡ್ಡ ಅಂಗಳದಲ್ಲಿ ಮನೆ ಮಾಡ್ಬೇಕಂತ ಆಸೆ ಉಂಟು. ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗ. ಏನೋ ತಾಗಿದೆ ಇಲ್ಲಿ. ಇಲ್ಲ ದಂಡರಾಜ್ ಆಚಾರ್ಯ ಇಂಜೂರ್ ಆಗ್ಬಿಟ್ರು. ಅದು ಓಲ್ಡ್ ಫಿಲ್ಮ್ ಅಲ್ಲಿ ರಾಜರು ಚಂದ್ರದ್ದು ಇದಾಗ್ತಾರಲ್ಲ ಬೊಟ್ಟು, ಹಾಗೆ ಉಂಟು. ಚಂದ್ರ ತಲೆದಿರ್ತದಿಲ್ಲ ಅಲ್ಲ ಬ್ರೋ. ನಂದು ಬ್ರೋ, ಇದು ಬಾಹು. ನಂದು ಡಾರ್ಕ್ ಸರ್ಕಲ್ ಕಮ್ಮಿ ಆಗಿಲ್ವಾ ಇದು ಕಮ್ಮಿ ಆಗಿದೆ ಅವತ್ತಿಗಿಂತ? ಯಾವ್ದು? ನಿದ್ರೆ ಮಾಡ್ತಿದ್ದೀರಾ ಚಂದ? ನಿದ್ದೆ ಮಾಡ್ತಿದ್ದೇನೆ ರಾತ್ರಿ. ಯಾವಾಗ ಒಂದ್ಸಲ ಆಗಿದೆ ಅಷ್ಟೇ. ರಾತ್ರಿ ಎಡಿಟ್ ಮಾಡಿದ್ರೆ ಬೆಳಿಗ್ಗೆ ಮಲಗಿ. ನಿದ್ರೆ ಕಮ್ಮಿ ಸರ್, ಸ್ವಲ್ಪ ಅವರ ಡಯಟ್ ಮುಖಾಂತರ ಈಗ ಎಲ್ಲ ಟ್ರಾನ್ಸ್ಫಾರ್ಮ್ ಆಗಿದೆ. ನಿದ್ರೆ ಕಮ್ಮಿ. ನೀವು ಜೊತೆಗಿದ್ರೆ ನಿದ್ರೆ ಕಮ್ಮಿನೇ ಆಗ್ತದೆ. ಟೆನ್ಷನ್ ಅಲ್ಲೇ ನಿದ್ದೆ ಬರೋದು. ನಿದ್ರೆ ಕಮ್ಮಿ ಅಲ್ಲ, ನಿದ್ರೆ ಬರ್ಲಿಕ್ಕಿಲ್ಲ. ಅವನಿಗೆ ನಂಗೆ ಬರುದು, ನಂಗೆ ನಿಮ್ದು ಸ್ಟೋರಿ ಹೇಳಿ, ಅಲ್ಲಿ ಹೇಗೆ ಸಿಕ್ಕಿದ್ರಿ? ಇವನು ಫ್ರೆಂಡ್, PUC ಫ್ರೆಂಡ್. ಇವ್ರು ಸಹ ಇವನು ಅವನ ಫ್ರೆಂಡ್. ಇವನಿಗೆ 10th ಅಲ್ಲಿ ಇಂಗ್ಲಿಷ್ ಪಾಸ್ ಮಾಡಿದ್ದೆ ನಾನು. ಇಂಗ್ಲಿಷ್ ಅನ್ನು ತುಳುವಲ್ಲಿ ಹೇಳ್ಕೊಟ್ಟದ್ದು. ನನಗೆ ಇವ ಪ್ರೈಮರಿ ಫ್ರೆಂಡ್, ನಾವು ಚಿಕ್ಕ ವಯಸ್ಸಿನ. ಹರ್ಷಿತ್ ಅಂತ ಹೇಳಿ ಅವ್ರು ಬರ್ಲಿಲ್ಲ. ನನಗೆ ಇವ PUC ಫ್ರೆಂಡ್. ನಂಗೆ PUC ನಂತರ ಇವನಿಗೆ ಪರಿಚಯ ಅದು. ಇವನ್ ನನಗೆ ಕನೆಕ್ಷನ್ ಆ ಕಡೆ ಇವನು ಆವಾಗ್ಲೇ ದೊಡ್ಡ ಮಿಸ್ಟೇಕ್ ಅದು. ಇಂಗ್ಲಿಷ್ ಹೇಳ್ಕೊಟ್ಟಕ್ಕೆ ಇವನು ನನ್ಗೆ ಆವಾಗ್ಲೇ ಕೀಪ್ಯಾಡ್ ಮೊಬೈಲ್ ಫ್ರೀ ಆಗಿ ಕೊಟ್ಟಿದ್ದಾನೆ. ಆ ಕೀಪ್ಯಾಡ್ ಇರೋ ಟೈಮ್ ಅಲ್ಲಿ ಕಲರ್ ಕೊಟ್ಟದ್ದು, ಅದನ್ನು ಒಂದೇ ದಿವಸ ಲಿಪ್ಸೈಡ್ ಹಾಕಿದ್ದಾನೆ. ಇಲ್ಲ ನಾನು ಆಗಲೇ ಅಲ್ಲ ಬ್ರೋ, ಆಗಲೇ ಫೋನ್ ಅಂದ್ರೆ ಫೋನ್ ಉಂಟಿತ್ತು. ಪುತ್ತೂರು ಅರ್ಧ ಪುತ್ತೂರು ಇರುದ ಮುಕ್ಕಲ್ವಾಸಿ ದುಡ್ರೆ ಒಳ್ಳೆ ಕ್ರಿಮಿನಲ್. ನಿಮಗೆ ಸೂಪರ್ ಗೇಮ್ ಮಾರೆ, ತುಂಬಾ ಖುಷಿ ಆಯ್ತು. ರಾಜ್ಯ ಮಾಡಿದಕ್ಕೆ ಸಾರ್ಥಕ ಆಯ್ತು. ಖುಷಿ ಆಗುತ್ತೆ, ಯಾಕಂದ್ರೆ ನಾವು ಇನ್ನದಕ್ಕೆ ನಾವು ಸೋಲ್ತಿದ್ರೆ ಈ ಖುಷಿ ಇರ್ತಿರ್ಲಿಲ್ಲ ಅಲ್ಲ. ನಿಕ್ಲೆ ಪೋಸ್ಟ್ ಬಂತಾರತ್ತ ಬ್ಲಾಗ್ ಇನ್ಸ್ಟಾಗ್ರಾಮ್ ಫೋಟೋ ಫ್ಯಾಮಿಲಿ ಕಾಲ್ ಮೇಲೆ ಅದ್ರಲ್ಲಿ ಕಾಲ್ ಮೇಲೆ ಅದು ಕಂಟೆಂಟ್ ವಿಡಿಯೋ ಅಲ್ಲ, ಕಾಲ್ ಮೇಲೆ ಕಾಲ್ ಹಾಕಿ ಸ್ಪೆಕ್ಸ್ ಎಲ್ಲ ಹಾಕೊಂಡು ಅದನ್ನ ಕಮೆಂಟ್ ಅಲ್ಲಿ ಬೈತಿದ್ರು ಇವರಿಗೆ. ಹಾಗೆ ಇಲ್ಲ, ಅದೊಂದು ನಾವೊಂದು ಕ್ಯಾರೆಕ್ಟರ್ ಗೆ ಪೋಸ್ ಮಾಡಿದ್ದು. ಧನರಾಜ್ ಅವರಿಗೆ ಪಾಪ, ಹಾಗೆ ಅವರ ಫ್ಯಾಮಿಲಿ ಅವರೆಲ್ಲ ಪಶು. ಹೇಳಿ ಸ್ವಾಮಿ, ಸರಿ ಹೇಳಿ ಸ್ವಾಮಿ. ಹೇಳು ದನ ದನ ಹೇಳು ಪಶು ಅಂದ್ರೆ ದನ, ಪಶು ಅಂದ್ರೆ ಹಸು ಅಂದ್ರೆ ಎಂತ? ಹಸು ಹೇಳು. ಅದೇ ಹಸು. ಪಶು ಹೇಳು. ಆಯ್ತು, ಬಂತು ಪಶು. ಬರ್ತದೆ ನನಗೆ ತೊದಲು. ಪಶು ಅಂತ ಸಹ ವರ್ಡ್ ಉಂಟಲ್ಲ, ಉಂಟು ಪಶು ಅಂತ ವರ್ಡ್, ಪಶು ಅಂತ ಇಲ್ಲ ಅದು. ಪಶು ಇಲ್ಲ, ಅದಿವನದೇ ಮಾಡಿದೀಗ ಅದು ಪಶು, ಇದು ಪಶು. ಅವರಿಂದ ಪುಂಡಿಯ ಅಮರ್ ಪುಂಡಿ ಪುಂಡಿ ಪುಂಡಿ. ಈಗ ಒಂದು ಒಳ್ಳೆ ಆಟ ಆಡಿ ಬಂದ್ವಿ, ದೇಸಿ ಆಟಗಳು. ಅವರ ಚಾನಲ್ ಅಲ್ಲಿ ಬರುತ್ತೆ. ಒಂದಷ್ಟು ಆಟಗಳನ್ನ ಮರ್ತಿದ್ರೆ ಅದನ್ನ ಮತ್ತೆ ರೀಕಾಲ್ ಮಾಡುವಂತದ್ದು. ಈ 2000 ಆಫ್ಟರ್ 2000 ಯಾರೆಲ್ಲ ಜೆನ್ಸಿ ಅವರಿಗೆ ಇದು ಹೊಸದಾಗಿರ್ಬೋದು, ಅದಕ್ಕಿಂತ ಹಿಂದೆ ಅವರಿಗೆ ಚೈಲ್ಡ್ಹುಡ್ ಮೆಮರೀಸ್ ಆಗಿರ್ಬೋದು. ಅದನ್ನೆಲ್ಲ ಇವರ ಲಾಗ್ ಅಲ್ಲಿ ನೋಡಿ ಆದಷ್ಟು ಬೇಗ ಬರುತ್ತೆ. ಗಮ್ಮತ್ತಾಗಿದೆ, ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಬಂದಿದ್ದು. ನಿಮ್ಮ ಟೀಮ್ ಮೆಂಬರ್ಸ್ ಎಲ್ರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಿಶೋರ್, ಥ್ಯಾಂಕ್ ಯು. ಪಾಪ ಅವ್ರ ಕೆಲಸ ಇದೆ, ಹಾಗಾಗಿ ಹೊರಡ್ತಿದ್ದಾರೆ. ಬಾಯ್, ಥ್ಯಾಂಕ್ ಯು. ಆಟ ಆಡಿದ್ವಿ, ಈಗ ಬಂದು ಮಳೆ, ಜೋರು ಮಳೆ. ಬಟ್ ತಂಪಾಯ್ತು. ತಂಪಾಯ್ತು, ಹೌದು. ಮಳೆಗೆ ಖುಷಿ, ದೇವರಿಗೆ ಒಂಥರ ತಂಪಾಗ್ತದೆ.
ಶಾವಂಡ್ರು ಒಂದು ಅವಳು ರೆಡಿ ಮಾಡ್ತಿದ್ದಾಳೆ ಊಟ. ಒಂದು ಊಟ ಮಾಡಿ ಹೋಗ. ಅವಳು ರೆಡಿ ಮಾಡ್ತಿದ್ದಾಳೆ ಆಲ್ರೆಡಿ. ಏನ್ ಜಾಸ್ತಿ ಏನಿಲ್ಲ. ಎಲ್ಲಿ ನೀವು ಹಾಕಿದ್ದ ಆಗುದಿಲ್ಲ. ಲೇಟ್ ಆಯ್ತಲ್ಲ 1 ಗಂಟೆ ಇನ್ನು ಹೊರಟಿದ್ದು. ಚಿಕ್ಕ 12:30 ಸ್ವಲ್ಪ ಕಪ್ಪಾಗಿದ್ದೀವಿ already. ಹೌದು ನಾನು ಅದಕ್ಕೆ ಅದು ಬಿಸಿಲಿಗೆ ಆಟ ಎಂತ ಕಾಣುದಿಲ್ಲ ಅಂತ ಚಿಕ್ಕದು. ಜಗ್ಗ ಚಿಕ್ಕ ನೋಡಿ ಈಗ ಒಂದು ಕಾನ್ಸೆಪ್ಟಿಗೆ ಲೇಡಿ ಗೆಟಪ್ ಅಲ್ಲಿ ರೆಡಿ ಆಗ್ತಿದ್ದಾರೆ. ಚೂಡಿ ಆದ್ರೆ ಚೂಡಿ ಆಗ್ಬೋದು. ಅಲ್ಲ ಇವ ಚೂಡಿ ಇವ ಬರೀ ಒಂದು ಶಾಲ್ ಹಾಕಿ ಗರ್ಭಿಣಿ ಹೆಂಗಸ್ ಮಾಡುವ. ಇವಾಗ ಒಂದು ನಾವು ರೀಲ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಶ್ರವಣ್ ಬ್ರೋ ಜೊತೆ ಕೊಲಾಬ್ ಮಾಡ್ಬೇಕು ಅಂತ. ಸೊ ಅದಕ್ಕೋಸ್ಕರ ನಾವು ಜಗ್ಗ ಚಿಕ್ಕ ಲೇಡಿ ಗೆಟಪ್ ಅಲ್ಲಿ ರೆಡಿ ಆಗಿದ್ದಾರೆ. ಹೇಗ್ ಬರುತ್ತೆ ಅನ್ನೋದು ಧನು ಆಚಾರ್ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನೋಡಿ. ಜಗ್ಗ ಚಿಕ್ಕ ನೋಡಿ ಹೇಗೆ ರೆಡಿ ಆಗಿದ್ದಾರೆ. ಜಗ್ಗ ಚಿಕ್ಕ ರೆಡಿ ಆದ್ರು ಬೇಗ ಬೇಗ. ಅಲ್ಲ ಸ್ವಂತ ಅಲ್ಲ, ಅವರಿಗೆ ಬರೋದು. ಇವನು ಬೇರೆ, ಇವನು ಚಿಕ್ಕಪ್ಪನ. ಅವ್ರ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಯಾರು ಎಂಗೇಜ್ಮೆಂಟ್ ಆಯ್ತಲ್ಲ ಮೊನ್ನೆ? ಲೈಸೆನ್ಸ್ ಸಿಕ್ಕಿದೆ ಅವರಿಗೆ. ಆಗ ಪರಿಚಯ ಇರ್ಲಿಲ್ಲ. ಅವ್ರು ಮೊನ್ನೆ ಕಾಲು ನೋಡಿ ಕೂಗಿದಂತೆ, ಲಿಟ್ರಲಿ ಕೂಗಿದ್ದಾರೆ. ಕೃತಿಕ ಸರ್ ಅದನ್ನ ಯಾರಿಗೆ ಹೇಳ್ಬೇಕು? ನನಗೆ ಹೇಳುದ? ಹೇಳು ಅವ್ರಿಗೆ. ಶೋನ್ ಬ್ರೋ ಏನು ಹೇಳ್ಬೇಕಂತ. ನಾನು ಹೆಂಡತಿ ದೊಡ್ಡ ಫ್ಯಾನ್ ನಿಮ್ದು. ನಿಮ್ಗೆ ಮದುವೆ ಆಗಿದೆ? ಅವನಿಗೆ ಖುಷಿ ಆಯ್ತು. ನಂಗೆ ಹುಡುಗಿ ಸಿಕ್ಲಿಲ್ಲ. ಅವ್ರು ಯಾವ ರೀತಿ ಹೇಳಿದ್ರು ನೀವು? ಹಂಗೆ ಹುಡುಗಿ ಸಿಗ್ಲಿಲ್ಲ, ನಿಮ್ಗೆ ಹೇಗೆ ಸಿಕ್ಕಿದ? ನೋಡ್ಲಿಕ್ಕೆ ಮಾತ್ರ ಹೀಗೆ ಬೇಗ ಮಾಡು. ಚಿಕ್ಕಂದು ಮುಗಿಸಿ ಬಿಡು ಹಾಗಾದ್ರೆ. ನೋಡಿ ಯಾರಿಗೆ ನಿಮಗೆ ಗುರ್ತು ಸಿಕ್ಕಿಲ್ವಾ? ನೀವು ನೋಡ್ಲೇ ಇಲ್ವಾ? ಇಲ್ಲಿ ಬಂದು ಮಾತಾಡಿಸಿ ಹೋದ್ರಲ್ಲ. ಹೌದಾ? ರೀಲ್ಸಿಗೆ ಎರಡು ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಇವ್ರು ಮದುವೆ ಆಗಿದೆ ಅಂದ್ರೆ ನಂಗೆ ನಂಬ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ನೋಡಿದ್ರೆ ಮದುವೆ ತರ ಬರ್ತಿದ್ದಾರೆ. ಪ್ರಮೋಷನ್ ಶೂಟ್ ಈಗ ನೋಡು, ಎದುರು ಫ್ಲಾಗ್, ಹಿಂದೆ ಅವನು ಕರೆಕ್ಟ್. ಜೋಡಿ ಇವನ ಹತ್ರ ಬನ್ನಿ, ಇವನ ಹತ್ರ. ಇವರು ಸೀರಿಯಸ್ ಆಗಿ ಮಾತಾಡ್ತಿದ್ರು, ಇವರು ನೋಡಿ ಅಪ್ಪ. ನೆಕ್ಸ್ಟ್ ಶಾಟ್, ನೆಕ್ಸ್ಟ್ ಶಾಟ್. ಓಕೆ, ಜಗ್ಗ ಚಿಕ್ಕನ ಮನೆಯಲ್ಲಿ ರೀಲ್ಸ್ ಮಾಡಿದ್ವಿ, ಗೇಮ್ಸ್ ಆಡಿದ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ. ಹೆಲ್ತಿ ಫುಡ್ ಅಲ್ಲ? ಹೌದು, ನಿಮ್ಗೆ ಇಷ್ಟು ಟೇಸ್ಟಿ ಮಾಡಿ ಕೊಟ್ರೆ ನಿಮ್ಗೆ ಒಳ್ಳೆ ಮಾಡಿ ಕೊಡ್ತಾರೆ. ಹೌದಾ? ಪ್ರಜ್ಞಾನ ಅಡಿಗೆ ಮತ್ತೆ ಥ್ಯಾಂಕ್ ಯು. ಅವ್ರ ಕೆಲಸ ಇತ್ತು, ಅದರ ನಡುವೆ ಬಂದಿದ್ದಾರೆ. ನಮ್ಗೆ ಒಂದು ವಿಷಯ ಅಂತ ಇಷ್ಟ ಆಯ್ತದ ಸ್ನೇಹಿತರೆ,
ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಲಿಕ್ಕೆ ಇವ್ರದ್ದು ಫ್ಯಾಮಿಲಿ ಒಂದು ಪ್ರೈಮ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಎಲ್ರು ಸಪೋರ್ಟ್ ಮಾಡ್ತಾರೆ, ಎಲ್ರು ಜೊತೆಗೆ ಒಂದು ನಾನ್ ಬರ್ತಿದ್ದೇನೆ ಅಂತ ಹೇಳಿ ಒಬ್ರೊಬ್ರು ಇವರು ಧನರಾಜ್ ಅವ್ರು ಹೇಳಿದ್ರು ಅಂತ ಎಲ್ರು ನಿಂತ್ರು. ತುಂಬಾ ಖುಷಿ ಆಯ್ತು. ಅದು ಸಪೋರ್ಟ್ ಎಲ್ಲ ಕಡೆ ಸಿಕ್ಕುದಿಲ್ಲ. ಸೊ ಆ ಒಗ್ಗಟ್ಟನ್ನೇ ನೀವು ಮುಂಚೆಯಿಂದ ಇಟ್ಕೊಂಡು ಬಂದಿದ್ದೀರಾ. ಇನ್ನೂ ಸಹ ತುಂಬಾ ವರ್ಷ ಹೀಗೆ ನಿಮ್ದು ಫ್ಯಾಮಿಲಿ ಸ್ಟ್ರಾಂಗ್ ಆಗಿರ್ಲಿ. ಅಂಡ್ ಸ್ಪೆಷಲ್ ಎಂತ ಗೊತ್ತೇ, ಪಕ್ಕ ಪಕ್ಕ ಮನೆ ಏನ್ ಪ್ರಾಬ್ಲಮ್ ಆದ್ರೆ ಯಾರು ಒಟ್ಟಿಗಿದ್ದೀರಿ, ಏನ್ ಸೆಲೆಬ್ರೇಟ್ ಮಾಡೋದಾದ್ರೆ ಒಟ್ಟಿಗೆ, ಅದು ಎಲ್ರಿಗೆ ಅವಕಾಶ ಸಿಗುದಿಲ್ಲ. ಸೊ ನಿಮ್ಗೆ ಸಿಕ್ಕಿದೆ, ಇದನ್ನ ಇನ್ನೂ ಸಹ ಸ್ಟ್ರಾಂಗ್ ಮಾಡ್ಕೊಂಡು ನಿಮ್ಮ ಮಕ್ಕಳು ಸಹ ಇನ್ನೂ ಸಹ ಇದೇ ತರ ಹೋಗ್ಲಿ ಅಂತ. ಎಲ್ಲ ಕಮಲಜ್ಜಿ ಅವರು ಕಟ್ಟಿರೋ ಈ ಕೋಟೆ ಭದ್ರಕೋಟೆ, ಅದರಿಂದ ಹೀಗೆ ಆಗಿದೆ. ಮತ್ತೆ ನಮಗೂ ನೀವು ಬಂದಿದ್ದು, ನೀವು ಹೇಗೆ ಮಿಂಗಲ್ ಆಗ್ತೀರಾ ಅನ್ನೋದು ಒಂದು ಅಳುಕಿತ್ತು. ಇಲ್ಲ, ಅದೇ ಗೇಮೇ ಮಿಂಗಲ್ ಮಾಡಿದಲ್ಲ ನಮ್ಮ ಗೇಮ್ ಹೌದಾ ಇಲ್ವಾ? ಗೇಮ್ ಆಡುವಾಗ ನಾವು ಜಾಸ್ತಿ ಮಿಂಗಲ್ ಆದ್ವಿ. ಸತ್ಯ, ಸ್ವಲ್ಪ ಕ್ಲೋಸ್ನೆಸ್. ತುಂಬಾ ಖುಷಿ ಆಯ್ತು ಆಟ ಆಡಿ ಎಲ್ಲ ತುಂಬಾ. ಅಂಡ್ ಒಂದು ವಿಷಯ, ನಾವು ಒಬ್ರೊಬ್ರು ಮನೆಗೆ ಹೋದ ಒಬ್ರು ಒಂದು ಹೆಲ್ದಿ ಜ್ಯೂಸ್, ರಾಗಿ ಜ್ಯೂಸ್, ಎಳ್ಳು ಜ್ಯೂಸು, ಎಳ್ನೀರು, ಕಷಾಯ, 4 ಟೈಪ್ ಇದೆ ಹೆಲ್ದಿ ಡ್ರಿಂಕ್. ಯಾಕೆ ಗೊತ್ತಾ, ನಾನು ಡಯಟ್ ಫುಡ್ ಅಂತ. ಇನ್ನು ಸಿಕ್ತು ತುಳಸಿ ಜ್ಯೂಸ್. ಮತ್ತೆ ನೆಕ್ಸ್ಟ್ ಟೈಮ್ ಬೆಂಗಳೂರಿಗೆ ಬರೋ ಕರ್ಕೊಂಡ್ ಬನ್ನಿ. ನಮ್ಮ ಆಫೀಸ್ ಅಲ್ಲಿ ಒಂದು ಗಮ್ಮತ್ ಮಾಡುವ. ಖಂಡಿತ ಬರ್ಬೇಕು. ನಿಮ್ದು ಇದು ಹೊಸ ಪ್ರಾಜೆಕ್ಟ್ ನಮ್ದು birthday. ಪವರ್ ಹೌಸ್ ಸ್ಟುಡಿಯೋಸ್ ನೀವು ಮತ್ತು ಪವರ್ ಹೌಸ್ ಮಾಡಿರೋದು. ನಮ್ಮ ಮಗಳದ್ದು ಬರ್ತ್ಡೇ ತುಂಬಾ ಚೆನ್ನಾಗಿತ್ತು. ಬಟ್ ನೀವು ಆಫೀಸ್ಗೆ ನಿಮ್ಮದು ಬರ್ಲಿಲ್ಲ. ಅದು ಕೂಡ ಚೆನ್ನಾಗಿದೆ. ಆ ದಿನ ನೀವು ಬರ್ಲಿಲ್ಲ. ಎಂತ ನನಗೆ ಹುಷಾರಿಲ್ಲ. ಹುಷಾರಿಲ್ಲ. ಜ್ವರ ಇತ್ತು. ಬನ್ನಿ ಒಂದ್ಸತಿ. ನೀವು ಮೊನ್ನೆ ಆಫೀಸ್ ಬಂದಿದ್ದೀರಲ್ಲ? ಅವಾಗ ಬಂದಿದ್ದಾಳೆ ದೇವಿಕಾ, ವರ್ಷ. ಬಾಯ್, ಥ್ಯಾಂಕ್ ಯು. ನನಗೆ ತುಂಬಾ ಖುಷಿ ಆಯ್ತು. ಬಾಯ್. ಥ್ಯಾಂಕ್ ಯು. ಬಾಯ್ ಬಾಯ್. ಬನ್ನಿ ಮತ್ತೆ ಊರ್ದಕ್ಕೆ ಬರೋದಕ್ಕೆ. ಬಾಯ್ ಸಿಗುವ ಬ್ರೋ. ಬಾಯ್ ಬಾಯ್. ನೀವು ಬೆಂಗಳೂರು. ಥ್ಯಾಂಕ್ ಯು ಸೋ ಮಚ್ ಶ್ರವಣ್ ಬ್ರೋ, ಬಂದ ಸಹ ಖುಷಿ ಆಯ್ತು. ರಕ್ಷಾಬಂಧನ ದಿನವೇ ಬಂದಿದ್ದಾರೆ ಮನೆಗೆ, ಹಾಗೆ ರಾಖಿ ಕಟ್ಟಿದ ನಮಗೆ ತುಂಬಾ ಖುಷಿ ಆಯ್ತು. ಮನೆಗೆ ಸಹ ಬಂದ್ರಿ, ಮತ್ತೆ ನಮ್ಮ ಒಟ್ಟಿಗೆ ಎಲ್ಲ ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ರಿ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ, ಮತ್ತು ತುಂಬ ಗೇಮ್ಸ್ ಆಡಿದ್ದು, ಅದು ತುಂಬ ಫನ್ ಇತ್ತು. ಅಂದರೆ ನನಗೆ ತುಂಬ ಖುಷಿ ಆಯಿತು. ಅವತ್ತು ನಿಮ್ಮ ಫ್ಲ್ಯಾಟಿಗೆ ಬಂದಾಗ ಸಹ ಹಾಗೆ ಚಂದ ಟ್ರೀಟ್ ಮಾಡಿದ್ರಿ, ತುಂಬ ಖುಷಿಯಾಗಿತ್ತು. ನಿಮಗೆ ಮತ್ತೊಮ್ಮೆ ಹ್ಯಾಪಿ ರಕ್ಷಾಬಂಧನ, ಹಾಗೆ ನೋಡುವವರಿಗೆ ಸಹ ಹ್ಯಾಪಿ ರಕ್ಷಾಬಂಧನ. ಮತ್ತೆ ಹೀಗೆ ಬರ್ತಾ ಇರಿ. ಥ್ಯಾಂಕ್ ಯು. ನೀವು ಬರ್ತಾ ಇರಿ. ಆಮೇಲೆ ನಿಮ್ಗೆ ನಿಮ್ಮ ಆಫೀಸ್ ಎಂಪ್ಲಾಯಿ ಫ್ಯಾಮಿಲಿ ಮಾತ್ರ ಅಲ್ಲ, ನಮ್ದು ಕೂಡ ಫ್ಯಾಮಿಲಿ. ಓಕೆ, ಇದಾಗಿತ್ತು ಇವತ್ತಿನ ಈ ಲಾಗ್. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಶ್ರವಣ್ ಪ್ರೋ ಅವರ ಚಾನಲ್ ಕೂಡ ಇದೆ, ಅದರಲ್ಲೂ ಕೂಡ ನಮ್ಮ ಲಾಗ್ಸ್ ಬರ್ತಾ ಇರುತ್ತೆ. ಆಮೇಲೆ ಗೇಮ್ಸ್ ಕೂಡ ಆಡಿದ್ದೀವಿ, ಅದನ್ನು ನೋಡಿ. ಓಕೆ, ನಿಮ್ಮ ಸಪೋರ್ಟಿಗೆ ಇರಲಿ. ಥ್ಯಾಂಕ್ ಯು, ಲವ್ ಯು ಆಲ್.